ಹಾಯ್ ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮಾಡೋದಿತ್ತು. ಕೆಳಗಡೆ ಡಿಪಾರ್ಟ್ಮೆಂಟು ಕೆಳಗಡೆದು ಕಬೋರ್ಡು ಎಲ್ಲನೂ ಕ್ಲೀನ್ ಮಾಡೋದಿದೆ ಅಂತೇಳಿ ಹೇಳಿದ್ನಲ್ವಾ, ಅದೇ ಮಾಡ್ತಾ ಇದ್ದೀವಿ ನೋಡಿ. ಇವತ್ತು ನಮ್ಮ ಹಸ್ಬೆಂಡ್ ಕೂಡ ಮನೇಲೇ ಇದ್ದರು, ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಫುಲ್ಲು ಡೀಪ್ ಕ್ಲೀನೇ ಮಾಡಿಬಿಟ್ವಿ ಕಿಚನ್ ಎಲ್ಲ. ನೋಡ್ತಿರ್ಬೋದು ನೀವು, ಯಾವ್ಯಾವ ಪಾತ್ರೆಗಳು ಬೇಕು ಅದನ್ನಷ್ಟೇ ನಾವು ಇಟ್ಕೊಂಡು ಉಳ್ಕಿದ್ದೆಲ್ಲ ಮೇಲೆ ಕಟ್ಟಿ ಹಾಕ್ಬಿಟ್ವಿ ಒಂದು ಕಡೆ. ತುಂಬಾನೇ ಅಂದರೆ ತುಂಬ ಪಾತ್ರೆಗಳು ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಹಾಗಾಗಿ ಬೇಡ ಸುಮ್ಮನೆ ಎಲ್ಲನೂ ಅಂತೇಳಿ ಕೆಳಗಡೆ ಎಷ್ಟು ಅಡುಗೆ ಮಾಡೋಕ್ಕೆ ನಮ್ಮಿಬ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಟ್ಕೊಂಡು ಇನ್ನೇನು ಮಿಕ್ಕಿದ್ವಲ್ವಾ ಅವನ್ನೆಲ್ಲ ಒಂದು ಬಾಕ್ಸಲ್ಲಿ, ಕಾಟನ್ ಬಾಕ್ಸಲ್ಲಿ ಹಾಕಿ ತುಂಬಿ ಮೇಲ್ಗಡೆ ಶಿಫ್ಟ್ ಮಾಡಿಬಿಟ್ವಿ ನೋಡಿ. ಏಕೆಂದರೆ ನೆಸಸರಿ ಇಲ್ಲ ಅಂದ್ಕೊಂಡು. ಸ್ಟೀಲಿನ ಆ್ಯಂಡ್ ಸಿಲ್ವರ್ ಮತ್ತು ಪಾತ್ರೆಗಳು ನನ್ನ ಹತ್ರ ತುಂಬಾ ಇದ್ವು, ಹಾಗಾಗಿ ಅವನ್ನೆಲ್ಲ ಮೇಲಿಟ್ಟಿದ್ದೀನಿ. ಇಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಎಲ್ಲ ಬಾಕ್ಸಸ್ ಅವು ಎಲ್ಲನೂ ತೆಗೆದು ನೀಟಾಗಿ ಸ್ಪ್ರೇ ಎಲ್ಲ ಹಾಕಿ ಅದನ್ನು ಮತ್ತೆ ತಿರ್ಗಾ ಅಲ್ಲಿ ಒಂದು ಸ್ವಲ್ಪ ಪೇಪರ್ ಹಾಕಿ ನೀಟಾಗಿ ಅದಿದು ಇಟ್ಟು ನೀಟಾಗಿ ಅದಿದು ಮಾಡಿ ಕೊಡ್ತಾ ಇದ್ದಾರೆ ನೋಡಿ. ತುಂಬಾ ಹೆಲ್ಪ್ ಮಾಡಿದರು ನನಗೆ ಮನೇಲಿ. ನೋಡ್ತಿರ್ಬೋದು, ನಾವೆಲ್ಲ ಅಡುಗೆ ಮನೆ ಕಿತ್ತಾಕೊಂಡು ಕುಂತ್ರೆ ನಮ್ಮ ಸನಿ ಹಾಲೆಲ್ಲ ಕಿತ್ತಾಕ್ಬಿಟ್ಟಿದ್ದ. ಟೋಟಲ್ ಅವತ್ತಿಡೀ ಮನೆಯೇ ಕ್ಲೀನ್ ಮಾಡ್ದಂಗೆ ಆಗಿದೆ ನೋಡಿ. ಸ್ವಲ್ಪ ಬ್ರೇಕ್ ಟೈಮ್ ಅಂತೇಳಿ ಮನೇಲಿ ಸೂಪ್ ಮಾಡ್ಕೊಂಡಿದ್ವಿ ನೋಡಿ. ತುಂಬಾ ಚೆನ್ನಾಗಾಗಿತ್ತು. ರೆಸಿಪಿ ನೆಕ್ಸ್ಟು ಯಾವಾಗಾದರೂ ನಾನು ಹಾಕ್ತೀನಿ, ನೋಡ್ತಿರ್ಬೋದು. ನಾವು ಏನು ಮಾಡ್ತಿದ್ದೀವಿ ಅದನ್ನೇ ರಿಪೀಟ್ ಅವನು ಮಾಡ್ತಾ ಇದ್ದ. ಹಾಗಾಗಿ ನಾವು ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಅವ್ನು ಕಿತ್ತಾಪತಿ ಮಾಡೋದೆಲ್ಲ. ಇದೇ ಥರನೇ ನಮ್ಮಿಂದನೇ ತಿರುಗಾಡ್ತಾ ಇದ್ದ. ಅವತ್ತು ಫುಲ್ ಡೇ ನಿದ್ದೆನೇ ಮಾಡಿಲ್ಲ ಅವನಂತರೂ. ಅವರಪ್ಪ ಅಮ್ಮ ಕೆಳಗಡೆ ಎಲ್ಲ ಕ್ಲೀನಾಗಿ ಒರೆಸಿ ಹೋಗ್ಬಿಟ್ಟಿದ್ರಲ್ಲ. ನೋಡಪ್ಪ ಶುಪ್ ಮಾತಾಡಬೇಡ, ನಾನು ಒರೆಸ್ತೀನಿ ಅಂತೆಲ್ಲ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದ. ತುಂಬಾ ಅಂದರೆ ತುಂಬ ಕಿತಾಪತಿ ಆಗಿದ್ದಾನೆ. ನಾವೇನು ಮಾಡ್ತೀವಿ ಅದನ್ನು ರಿಟರ್ನ್ ತಾನು ಕೂಡ ಮಾಡ್ತಾನೆ. ನೋಡ್ತಿರ್ಬೋದು ಇಲ್ಲಿ ನಾನು ಕೆಲಸ ಮಾಡ್ತಿದ್ರೆ ನನ್ನ ಜೊತೆನೇ ಬಂದು ಅವನು ಕೆಲಸ ಮಾಡ್ತಾ ಇದ್ದ. ಅವನು ಕರ್ಕೊಂಡು ಕೆಲಸ ಮಾಡೋಟಿಗೆ ಒಂದು ಇಡೀ ಫುಲ್ ಡೇನೇ ಆಗೋಯ್ತು ನಮಗೆ. ಎಲ್ಲನೂ ನಾವು ಮಾಡ್ತಾ ಇದ್ದೀವಿ, ಫುಲ್ ಡೀಪ್ ಕ್ಲೀನೇ ಮಾಡಿಬಿಡೋಣ ಅಂತೇಳಿ ಅಂದ್ಬಿಟ್ಟು ಫುಲ್ ಎಲ್ಲನೂ ಕಿತ್ತಾಕ್ಬಿಟ್ಟಿದ್ವಿ ನೋಡಿ. ಅವನು ಫುಲ್ ನಮ್ಮ ಜೊತೆನೇ ಹಿಂದೆ ತಿರುಗಾಡ್ತಾ ಇದ್ದ ನೋಡಿ. ಟೋಟಲಾಗಿ ಮನೆ ಕ್ಲೀನ್ ಆಯಿತು. ನಾನು ಕೆಳಗಡೆ ಯಾವ ಥರ ಇಟ್ಕೊಂಡಿದ್ದೀನಿ ಅಂತೇಳಿ ತೋರಿಸ್ತಿದ್ದೀನಿ, ನಾನು ಇಡೀ ಕಿಚನ್ ಏನು ತೋರಿಸ್ತಾ ಇಲ್ಲ. ನೋಡ್ತಿರ್ಬೋದು ಇಲ್ಲಿ ಈ ಥರ ಮಣೆ ಹಾಕಿ ಒಂದು ದಿನಸಿ ಏನು ಎಷ್ಟು ಆಗಬೇಕೋ ಅಷ್ಟು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಹಿಂದ್ಗಡೆ ಖಾಲಿ ಬಾಕ್ಸ್ ಎಲ್ಲ ನೀಟಾಗಿ ತೊಳೆದು ಜೋಡಿಸ್ಕೊಂಡು ಬಿಟ್ಟಿದ್ದೀವಿ. ಇಲ್ಲಿ ಒಂದು ಕಡೆ ಮಣೆ ಹಾಕಿ ನಂದು ಕಾಳು ಐಟಮ್ಸ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಮಸಾಲೆ ಐಟಮ್ಸ್ ಆಗಿರ್ಬೋದು, ಈ ಥರ ಎಲ್ಲನೂ ಜೋಡಿಸಿ ಇಟ್ಕೊಂಡಿದ್ದೀನಿ ನೋಡಿ. ಬೇಗನೆ ಕೈಗೆ ಸಿಗಲಿ ಅಂದ್ಬಿಟ್ಟು ಒಂದು ಭರಣಿಯಲ್ಲಿ ಕಲ್ಲು ಉಪ್ಪು ಹಾಕಿ ಇಟ್ಟಿದ್ದೀನಿ. ಮೇಲ್ಗಡೆ ಭರಣಿಯಲ್ಲಿ ನಾನು ಚಿಕ್ಕ ಉಪ್ಪು ಹಾಕಿಟ್ಟಿದ್ದೀನಿ. ನೋಡ್ತಿರ್ಬೋದು ಈ ಥರ ಉಪ್ಪಿನಕಾಯಿ ಬಾಟ್ಲನ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಚಕ್ಕೆ, ಲವಂಗ ಅದನ್ನೆಲ್ಲನ ಹಾಕಿಟ್ಟಿದ್ದೀನಿ. ಇದೇನು ಬಾಕ್ಸ್ ಇದೆಯಲ್ಲ ನಮ್ಮದು ಸಣ್ಣದಾಗಲಿ ನಮ್ಮ ಮನೇಲಿ ಬಿಸ್ಕಿಟು ಐಟಮ್ ಅದೆಲ್ಲ ಇಟ್ಟಿರ್ತೀವಿ ನೋಡಿ. ಇಲ್ಲಿ ಮೆಣಸಿನ್ಕಾಯಿ, ಕೆಳಗಡೆ ಸಕ್ರೆ ಬಾಕ್ಸು, ಆ ಕಡೆ ಅಕ್ಕಿ. ಇಲ್ಲಿ ಏನು ಸುಮ್ಮನೆ ಈ ಥರ ಪ್ಲಾಸ್ಟಿಕ್ ಹಾಕಕ್ಕಂತಾನೆ ಒಂದು ಸೈಡಿಗೆ ಬಾಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಟೋಟಲ್ ಆಗಿ ಇಟ್ಕೊಂಡಿದ್ದೀನಿ ಈ ಕಡೆ ಕಬೋರ್ಡಲ್ಲಿ. ಇನ್ನು ಈ ಕಡೆ ಕಬೋರ್ಡಲ್ಲಿ ಬಂದುಬಿಟ್ರೆ ಇದು ಹಳೆ ಮಾಡೆಲ್ ಕಬೋರ್ಡ್ ಆಗಿರೋದ್ರಿಂದ ಯಾವುದೇ ನ್ಯೂ ಮಾಡೆಲ್ ಸಿಸ್ಟಮ್ ಇಲ್ಲ ಇಲ್ಲಿ. ಇಲ್ಲಿ ನಾನು ಈ ಥರ ಮುಂಚೆನೇ ತೋರಿಸಿದ್ದೆ, ಈ 4 ಸ್ಟೆಪ್ ಡ್ರಾ ತರಿಸ್ಕೊಂಡಿದ್ದೆ. ಇದರಲ್ಲಿ ನೋಡಿ ಎಕ್ಸ್ಟ್ರಾ ಸ್ಪೂನ್ಸ್ ಹಾಕಿಟ್ಟಿದ್ದೀನಿ, ಚಪಾತಿ ಮಣೆ ಇಟ್ಟಿದ್ದೀನಿ. ಇನ್ನು ಕೆಳಗಡೆ ಬಂದರೆ ಚಿಕ್ಕ ಪುಟ್ಟ ಬೌಲ್ಗಳು ಆ ಥರ ಇರ್ತಾವಲ್ವ, ಎಕ್ಸ್ಟ್ರಾ ಐಟಮ್ ಅಲ್ಲೆಲ್ಲ ಅವನ್ನ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವು ರೇರಾಗಿ ಯೂಸ್ ಮಾಡೋಂಥ ಸಿಲ್ವರ್ ಬೋಗಣಿಗಳು ಇಟ್ಕೊಂಡಿದ್ದೀನಿ ನೋಡಿ. ಇನ್ನು ಕೆಳಗಡೆ ಈ 2 ಪಾರ್ಟ್ಸಲ್ಲಿ ನಾನು ಕಿರಾಣಿ ಐಟಮ್ಸ್ನ, ದಿನಸಿ ಐಟಮ್ಸ್ನ ತುಂಬಿಟ್ಟಿರ್ತೀನಿ. ತರಬೇಕು, ಇನ್ನು ತೊಗೊಂಡು ಬಂದಿಲ್ಲ, ಸ್ವಲ್ಪ ಮಾತ್ರನೇ ಇದ್ದಾವೆ. ಇನ್ನು ಈ ಕಡೆ ಕಬೋರ್ಡಲ್ಲಿ ಬಂದರೆ ಈ ಥರ ನಾನು ಮುಂಚೆ ನಿಮ್ಗೆ ಆಲ್ರೆಡಿ ಒಂದು ಸಲ ತೋರಿಸಿದ್ದೀನಿ. ಈ ಥರ ನಾನು 2
ಪುಟ್ಟಿಗಳನ್ನ ಇಟ್ಕೊಂಡಿದ್ದೀನಿ ನೋಡಿ ಬಾಕ್ಸ್ ಥರ. ಅದರಲ್ಲಿ ನಾನು ಈ ಥರ ಸಾಮಾನುಗಳನ್ನ ಜೋಡಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನನಗೆ ಈ ಥರ ಡ್ರಾ ಸಿಸ್ಟಮ್ ಆಗೋದ್ರಿಂದ ಎಳೆಯೋದು ಮತ್ತು ತಿರ್ಗಾ ಈ ಥರ ಮುಚ್ಚೋದ್ರಿಂದ ನನಗೆ ಸ್ವಲ್ಪ ಬಾಂಡೆನ ತೆಕ್ಕೋಕೆ ಈಸಿ ಅನಿಸಿಬಿಡುತ್ತೆ. ಅದೆಲ್ಲ ಆದ ತಕ್ಷಣವೇ ಹಾಲಲ್ಲಿ ಸ್ವಲ್ಪ ಕೆಲಸ ಮಿಕ್ಕಿತ್ತಲ್ವಾ, ಇವಾಗ ನಾವು ಮನೆ ಕೆಲಸ ಮಾಡಿದ್ದೀವಿ ಅಂದರೆ ಆಗಲ್ಲ. ಫ್ಯಾನ್ ಒರೆಸ್ಕೋಬೇಕಾಗುತ್ತೆ, ಜೀಡ ತೆಗ್ಕೋಬೇಕಾಗುತ್ತೆ, ಅದನ್ನೆಲ್ಲನೂ ಮಾಡಿಕೊಡ್ತಾ ಇದ್ರು ನಮ್ಮ ಹಸ್ಬೆಂಡ್. ಫ್ಯಾನ್ ಎಲ್ಲ ಎಷ್ಟು ಗಲೀಜಾಗ್ಬಿಟ್ಟಿದೆ ನೋಡಿ. ನನಗೆ ಅಷ್ಟು ಮೇಲ್ಗಡೆ ಏರಿ ನಾನು ಪ್ರತಿದಿನನೂ ಮನೆ ನೀಟ್ ಇಟ್ಕೊತೀನಿ. ಬಟ್ ಫ್ಯಾನ್ ಆಗಲಿ ಈ ಥರ ಎಲ್ಲ ನನಗೆ ಅಷ್ಟೊಂದು ಮೇಲ್ಗಡೆ ಹೋಗಿ ಎಲ್ಲ ಒರ್ಸೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಅದನ್ನೆಲ್ಲ ನಾನು ಹಾಗೇ ಬಿಟ್ಬಿಟ್ಟಿದ್ದೆ. ತುಂಬಾ ದಿನಗಳಾಗಿತ್ತಲ್ಲ, ಫ್ಯಾನ್ ತುಂಬಾ ಗಲೀಜಾಗೋಗ್ಬಿಟ್ಟಿತ್ತು. ಅದನ್ನೆಲ್ಲ ಅವ್ರು ಕ್ಲೀನ್ ಮಾಡಿ ಕೊಡ್ತಾ ಇದ್ರು ನೋಡಿ. ಏನಪ್ಪ ಅಂದರೆ ಈ ಥರದಕ್ಕೆಲ್ಲ ಹೆಣ್ಮಕ್ಳು ಎಲ್ಲ ಆಗಲ್ಲ, ಗಂಡ್ಮಕ್ಳೇ ಬೇಕಾಗುತ್ತೆ. ಹಾಗಾಗಿ ನಾನು ಅವ್ರನ್ನ ಇರಿಸ್ಕೊಂಡಿದ್ದೆ ಇವತ್ತು ಒಂದಿನ ಅಂತೇಳ್ಬಿಟ್ಟು ನೋಡ್ತಿರ್ಬಾರ್ದು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಎಲ್ಲನೂ. ಈ ಥರ ಒಂಥರ ಮನೆ ಡೀಪ್ ಕ್ಲೀನ್ ಮಾಡಿದ್ರೇ ಆಮೇಲೆ ನಮಗೆ ಫ್ರೆಶ್ ಅಪ್ ಅನ್ಸೋದು. ನಾವೆಷ್ಟೇ ಕೆಳಗಡೆ ಮಾಡಿಕೊಂಡ್ರು ಅದು ಇದಾಗಲ್ಲ. ನೋಡ್ತಿರ್ಬೋದು ಎಷ್ಟು ಕಸ ಬೀಳ್ತಾ ಇದೆ ಅಂದರೆ ಫ್ಯಾನಿಂದ ತುಂಬಾ ಗಲೀಜಾಗ್ಬಿಟ್ಟಿತ್ತು. ಹಾಲಲ್ಲಿರೋ ಫ್ಯಾನ್ ಅಂತೂ ನಮ್ಮ ಮನೇಲಿ ಕಿಟಕಿ ಜಾಸ್ತಿ ಇರೋದ್ರಿಂದ, ವಿಂಡೋ ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಬಂದೆಲ್ಲ ಫ್ಯಾನಿಗೆ ಕುಂತ್ಕೊಂಡ್ಬಿಡುತ್ತೆ ನೋಡಿ. ಜಸ್ಟ್ 6 ಮಂತ್ ಆಯಿತು ನಾವು ಕ್ಲೀನ್ ಮಾಡಿ. 6 ತಿಂಗಳಾಯ್ತು ಅನ್ಕೋಬೋದು. ಏನೂ ಮಾಡೋಕ್ಕಾಗಲ್ಲ. ಇದೇ ಥರ ಮೇಲ್ಗಡೆದು ಯಾವಾಗಾದರೂ ರೇರ್ ಅಲ್ವಾ ಒರೆಸ್ಕೊಳ್ಳೋದೆಲ್ಲ, ಹಾಗೆ ಆಗ್ಬಿಟ್ಟಿತ್ತು ನೋಡಿ. ಈ ಸತಿ ತುಂಬಾ ಟೈಮ್ ಆಗೋಯ್ತು ನಮಗೂ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ನೋಡ್ತಿರ್ಬೋದು ತುಂಬಾ ಗಲೀಜಾಗ್ಬಿಟ್ಟಿತ್ತು ಫ್ಯಾನ್ ಅಂತೂ. ಅವ್ರು ಅದೇ ಹೇಳ್ತಾ ಇದ್ರು, ಡೈಲಿ ನಿಮ್ಮ ಲಾಗರ್ಸಿಗೆ ಕ್ಲೀನ್ ಇಡ್ತೀನಿ ಅಂತ ತೋರಿಸ್ತಾ ಇರ್ತೀಯಲ್ವಾ, ಫ್ಯಾನ್ ನೋಡಿದರೆ ಎಷ್ಟು ಗಲೀಜು ಮಾಡ್ಕೊಂಡಿದೀಯ ಅಂತೇಳಿ. ನಾನು ಅದಕ್ಕೆ ಕೆಳಗಡೆ ಏನು ಮನೆದೇನು ಕೆಲಸ ಇರುತ್ತಲ್ವ ಅದೆಲ್ಲ ಕ್ಲೀನ್ ಮಾಡ್ಕೋಬೋದು, ಮೇಲ್ಗಡೆ ಫ್ಯಾನ್ನ ನಾನು ಹೇಗಂತ ಒರೆಸ್ಕೊಳ್ಳಿ. ಈ ಥರನೇ ಒರೆಸ್ಕೊಂಡ್ರೆ ಅದು ಕ್ಲೀನ್ ಆಗೋದು. ಜೀಡ ಬಳೆ ತೊಗೊಂಡು ಅದನ್ನು ತೆಗೆದ್ರೆ ಅದು ಬರೋಕ್ಕೆ ಚಾನ್ಸೇ ಇಲ್ಲ. ನೋಡ್ತಿರ್ಬೋದು. ನೆಕ್ಸ್ಟ್ ಡೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ ನೋಡ್ತಿರ್ಬೋದು ಬೆಳಿಗ್ಗೆನೇ ಎದ್ಬಿಟ್ಟು ಪಡ್ಡು ಹಾಕ್ತಾ ಇದ್ದೆ ಸನ್ನಿಗೋಸ್ಕರ. ತುಂಬಾ ಚೆನ್ನಾಗಿ ಬರ್ತಾ ಇದ್ವು. ಇದ್ರ ರೆಸಿಪಿಯನ್ನು ಶೇರ್ ಮಾಡಿಲ್ಲ, ನೋಡೋಣ ನೆಕ್ಸ್ಟ್ ಲಾಗಲ್ಲಿ ಖಂಡಿತ ಶೇರ್ ಮಾಡ್ಕೊತೀನಿ ಮುಂದಿನ ಬರೋ ಲಾಗಲ್ಲಿ. ಅವನು ಬೆಳಗ್ಗೆನೇ ಎದ್ಬಿಟ್ಟು ಪಡ್ಡು ಬೇಕಮ್ಮ ಅಂತೇಳಿ ಅಂತ ಇದ್ದ, ಹಂಗಾಗಿ ಅದೇ ಮಾಡಿದೆ ನೋಡಿ. ಇದು ಯಾವುದೇ ರೀತಿ ಅಕ್ಕಿಲಿಂದ ಮಾಡಿರೋ ಪಡ್ಡು ಅಲ್ಲ, ಗೋಧಿ ಹಿಟ್ಟಿಲಿಂದ ಮಾಡಿರೋ ಪಡ್ಡು ನೋಡ್ತಿರ್ಬೋದು. ಈ ರೆಸಿಪಿನ ನಾನು ಖಂಡಿತವಾಗ್ಲೂ ಒಂದಿನ ಶೇರ್ ಮಾಡ್ತೀನಿ. ತುಂಬಾ ಟೇಸ್ಟಾಗಿ ಬಂದಿದ್ವು. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ, ಯಾವುದೇ ರೀತಿಯಾಗಿ ಏನು ಕಲರ್ ಹಾಕಿಲ್ಲ, ಏನು ಹಾಕಿಲ್ಲ, ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿದ್ವು. ಈ ಪಡ್ಡನ್ನ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ, ಯಾಕಂದರೆ ಬೇಯೋದು ಕಷ್ಟ. ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಮಾತ್ರ ಸಖತ್ತಾಗಿ ಬರುತ್ತಂತಲೇ ಹೇಳ್ಬೋದು. ನಮಗೆ ಸನ್ನಿಗೆ ಈ ಥರ ದೋಸೆ, ಪಡ್ಡು ಈ ಥರ ಎಲ್ಲ ತಿನ್ನೋಕ್ಕಾದ್ರೆ ತುಂಬಾ ಇಷ್ಟ ಆಗುತ್ತೆ. ಅವನು ತುಂಬಾ ಇಷ್ಟಪಟ್ಟು ತಿಂತಾನೆ. ವಾರದಲ್ಲಿ 2 ಟೈಮ್, 1 ಟೈಮ್ ಪಡ್ಡು, 1 ಟೈಮ್ ದೋಸೆ ಅಂತೂ ಕಂಪಲ್ಸರಿ ಹಾಕ್ಸ್ಕೊಂಡು ತಿಂತಾನೆ ಅವನು. ಅವನಿಗೆ ತುಂಬಾ ಇಷ್ಟ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದ್ದಾವೆ ಪಡ್ಡು ಅಂತೇಳಿ. ಈ ರೆಸಿಪಿನ ನಾನು ಖಂಡಿತವಾಗಿ ಒಂದ್ಸಲ ಶೇರ್ ಮಾಡ್ಕೊತೀನಿ. ಇನ್ನು ನಾವು ಸಾಯಂಕಾಲ ಟೈಮಿಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತಲ್ವ, ಹೊರಗಡೆ ಹೋಗಿ ಒಂದು ಸ್ವಲ್ಪ ಕೆಲಸ ಇತ್ತು, ಮಾಡಿಸ್ಕೊಂಡು ಬರೋಷ್ಟಿಗೆ ಸ್ವಲ್ಪ ಆಧಾರ್ ಕಾರ್ಡಿಂದು ಅದು ಕೆಲಸ ಇತ್ತು. ಹೊರಗಡೆ ಹೋಗಿ ಬರೋಷ್ಟಿಗೆ ರಾತ್ರಿ ಎಲ್ಲನೂ ಆಗ್ಬಿಟ್ಟಿತ್ತು ನೋಡಿ. ಹಾಗೆ ಸ್ವಲ್ಪ ಕಿರಾಣಿ ಸಾಮಾನು ಸ್ವಲ್ಪ ಶಾಪಿಂಗ್ ಇತ್ತು, ಹಂಗೆ ಹಣ್ಣು ತೊಗೊಂಡು ಮನೆ ಕಡೆ ಬಂದ್ವಿ ನೋಡಿ. ಹಾಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಎಲ್ಲನೂ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಏನು ಅನ್ನೋಕ್ಕೇನು ಆಗಿಲ್ಲ, ಸುಮ್ಮನೆ ಮನೆ ದಿನಸಿ ಸಾಮಾನುಗಳು ತೋರಿಸ್ತಾ ಇದ್ದೆ ಅಷ್ಟೇ. ದಿನಸಿ ಸಾಮಾನುಗಳು ಏನು ಬೇಕಲ್ವ, ನಾರ್ಮಲಾಗಿ ಮನೆಗೆ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡಿದ್ದೆ ನಾನು, ಬೇರೆ ಏನು ತೊಗೊಂಡಿಲ್ಲ. ಅದೇ ತೋರಿಸ್ತಾ ಕುಂತ್ಕೊಂಡಿದ್ದೆ ನೋಡಿ.
ಟಿಶ್ಯೂ ಪೇಪರು ಆ್ಯಂಡ್ ನಾರ್ಮಲ್ ಆಗಿ ಈ ಥರ ಅಲ್ಲ ಪೇಸ್ಟು, ಮತ್ತು ನೆಕ್ಸ್ಟು ರೂಮ್ಸ್ ಫ್ರೆಶ್ನರು, ಈ ಥರ ಎಲ್ಲ ನಾರ್ಮಲ್ ಆಗಿ ಇದ್ದೇ ಇರುತ್ತಲ್ವ, ಅವೆಲ್ಲ ತೊಗೊಂಡಿದ್ನಲ್ವ ಅದನ್ನೆಲ್ಲ ತೋರಿಸ್ತಾ ಇದ್ದೆ. ಸನಿ ಸ್ವಲ್ಪ ಸ್ವೀಟ್ ಐಟಮ್ಸ್ಗಳು ತಿನ್ನಕ್ಕಂತೇಳಿ ತೊಗೊಂಡ. ಮತ್ತು ಆಮೇಲೆ ಅವನಿಗೆ ಒಂದು ಸ್ವಲ್ಪ ವೈಪ್ಸು ಅದೆಲ್ಲ ಬೇಕಾಗಿತ್ತಲ್ವ, ತುಂಬಾ ದಿನ ಆಗಿತ್ತು ತೊಗೊಂಡು ಬಂದಿರಲಿಲ್ಲ. ಹೋಗಿ ತೊಗೊಂಡು ಬಂದ್ವಿ. ಸನಿ ಕೂಡ ಆಟ ಆಡ್ತಾ ಇದ್ದ. ಅವನು ಹೋದಲ್ಲೆಲ್ಲ ಒಂದಿಷ್ಟು ಟಾಯ್ಸ್ ಒಂದಿಷ್ಟು ತೊಗೊಂಡು ಬಂದ್ಬಿಟ್ಟಿರ್ತಾನೆ ಕಲೆಕ್ಟ್ ಮಾಡಿ, ಅದನ್ನೇ ಓಪನ್ ಮಾಡೋಕ್ಕೆ ಕೊಡ್ತಾ ಇದ್ದ. ಅವನು ಸ್ವೀಟ್ಸು ಅವನ್ನೆಲ್ಲ ಅವನೇ ತೊಗೊಂಡು ಬಂದಿರೋದು. ಅವನೇನು ತಿನ್ನಲ್ಲ, ಬಟ್ ಅವ್ನು ಹಿಡ್ಕೊಂಡಂದ್ರೆ ಬಿಡಲ್ಲ. ಏನೂ ಮಾಡೋಕ್ಕಾಗಲ್ಲ, ಕೊಡಿಸ್ಕೊಂಡು ಬರಲೇಬೇಕಾಗುತ್ತೆ. ಸನಿಗೆ ಯಾವುದೋ ಒಂದು ರೆಡಿಮೇಡ್ ಫುಡ್ ತೊಗೊಂಡು ಬಂದಿದ್ದೆ ನೋಡಿ. ನಾರ್ಮಲ್ ಆಗಿ ಇದೇ ಥರನೇ, ಯಾವ ಥರ ಹಾರ್ಪಿಕ್ ಆಗಲಿ ಮತ್ತು ವಾಷಿಂಗ್ ಮೆಷಿನ್ ಆಯಿಲ್ ಆಗಲಿ ಇದೇ ಥರನೇ ಎಲ್ಲನೂ ನಾರ್ಮಲ್ ಆಗಿ ಏನು ದಿನಸಿ ತೊಗೊತೀವಲ್ವ ಅದೇ ಥರನೇ ತೊಗೊಂಡು ಬಂದಿದ್ದೆ ನೋಡಿ. ಅದನ್ನೇ ತೋರಿಸ್ತಾ ಇದ್ದೆ ನಿಮ್ಮ ಜೊತೆಗೆ ನೋಡಿ. ಆ್ಯಂಡ್ ಅವನು ನಾನು ಹೇಳಿದ್ನಲ್ವ, ಸಡನ್ಲಿ ದೋಸೆ ಬೇಕಂದರೆ ದೋಸೆ ಬೇಕು ಅವನಿಗೆ. ಹಾಗಾಗಿ ಇರಲಿ ಅಂತ ಅಂದರೆ ನಾವು ಜಾಸ್ತಿ ರೆಡಿಮೇಡ್ ಮಾಡಲ್ಲ, ಬಟ್ ಎಮರ್ಜೆನ್ಸಿಗಿರಲಿ ಅಂದ್ಬಿಟ್ಟು ರೆಡಿಮೆಂಟಿಂದು ಒಂದು ದೋಸೆದು ಇದು ಹಿಟ್ಟು ತೊಗೊಂಡು ಬಂದಿದ್ದೆ. ಇವಾಗ ಅವನು ಹಠ ಬಂದ್ಬಿಡ್ತಂದ್ರೆ ಬೇಕೇ ಬೇಕು ಅವನಿಗೆ, ಇಲ್ಲಾಂದ್ರೆ ತಿನ್ನೋದಿಲ್ಲ ಅವನು. ಹಾಗಾಗಿ ಇರಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಒಂದು ತೊಗೊಂಡು ಬಂದಿದ್ದೆ ನೋಡಿ. ನನಗೆ ಫುಲ್ ಬ್ಯಾಗ್ ತುಂಬಿಸ್ಕೊಂಡು ಬಂದು ಎಷ್ಟು ತೊಗೊಂಡು ಬಂದುಬಿಟ್ಟೆ ಅಂತ ಅನಿಸ್ತಾ ಇತ್ತಾ. ಎಲ್ಲ ಓಪನ್ ಮಾಡಿ ನೋಡಿದೆ, ಇಷ್ಟು ಕಾಣಿಸ್ತಾ ಇದೆ. ಅಯ್ಯೋ ಇಷ್ಟೇ ತೊಗೊಂಡು ಬಂದ್ವಾ ನಾವು, ಅಲ್ಲೇ ನೋಡಿದರೆ ಎಷ್ಟೆಲ್ಲ ಬಿಲ್ ಆಗ್ಬಿಟ್ಟಿತ್ತಲ್ವಾ ಅಂತ ಫೀಲ್ ಆಗ್ತಾ ಇತ್ತು. ನಿಮಗೂ ಕೂಡ ಹೀಗೆ ಆಗಿದಾನ? ಒಂದು ಸಲ ಆದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗಂತೂ ತುಂಬ ಸಲ ಆಗಿದೆ. ಅಲ್ಲೆಲ್ಲ ಮಾಲ್ಗೆ ಹೋದಾಗಂತೂ 3000 4000 ಬಿಲ್ ಆಗಿರುತ್ತೆ. ಮನೆಗೆ ಬಂದು ನೋಡಿದರೆ ಇಷ್ಟು ಸಾಮಾನು ಕಾಣವು. ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗಂತೂ. ಇನ್ನು ಈ ಕಡೆ ಹಣ್ಣು ತೊಗೊಂಡು ಬಂದಿದ್ನಲ್ವ, ಎಲ್ಲನೂ ತೆಗೆದಿಟ್ಟು ತೊಳೆದ್ಬಿಡೋಣ ಅಂತ ತೊಳಿತಾ ಇದ್ದೀನಿ ನೋಡಿ. ಈ ಥರ ತೊಳೆದು ಇಟ್ಬಿಟ್ರೆ ಸನಿನೂ ತೊಗೊಂಡು ಅವಾಗವಾಗ ತಿಂತಾ ಇರ್ತಾನಲ್ವಾ, ನನಗೂ ಟೆನ್ಷನ್ ಇರೋಂಗಿಲ್ಲ. ಇಲ್ಲಾಂದರೆ ಅವನು ಹಾಗೆ ತಿಂದ್ಬಿಡ್ತಾನೆ. ಅವನು ಒಂಥರ ನಾನು ಹೇಳ್ತಾ ಇರ್ತೀನಲ್ವ, ಅವನಿಗೆ ಬೇಕಂದಾಗ ಬೇಕಷ್ಟೇ. ಹಾಗಾಗಿ ನಾನು ಮುಂಚೆನೇ ಎಲ್ಲನೂ ತೊಳೆದಿಟ್ಕೊಂಡು ಬಿಡ್ತೀನಿ ನೋಡಿ. ಈ ಥರ ಎಲ್ಲ ಕ್ಲೀನಾಗಿ ತೊಳೆದಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ. ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ 900 ಸಬ್ಸ್ಕ್ರೈಬರ್. ತುಂಬಾ ಖುಷಿ ಆಗ್ತಿದೆ ನನಗೆ. ಇನ್ನೂ ಹೀಗೆ ನನಗೆ ಸಪೋರ್ಟ್ ಮಾಡಿ, ಹಾಗೆ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಲ್ವ, ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. 900 ಸಬ್ಸ್ಕ್ರೈಬ್ ಆಗೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. 1Kಗೆ ತುಂಬ ಹತ್ರದಲ್ಲಿನೇ ಇದ್ದೀನಿ. ಆದಷ್ಟು ಬೇಗ ರೀಚ್ ಆಗ್ತೀನಿ ಅಂತ ನನಗೆ ಗೊತ್ತು. ನೀವು ಸಪೋರ್ಟ್ ಮಾಡೇ ಮಾಡ್ತೀರಂತೇಳಿ. ನೋಡ್ತಿರ್ಬೋದು, ಇಲ್ಲಿ ಕ್ಲೀನಾಗೆಲ್ಲ ಹಣ್ಣೆಲ್ಲ ತೊಳೆದು ಒಂದು ಸ್ವಲ್ಪ ಹೊತ್ತು ಅಷ್ಟೇ ತೆಗೆದಿಟ್ಬಿಡ್ತೀನಿ. ರಾತ್ರಿಗೆ ಅಡುಗೆ ಕೂಡ ಸ್ವಲ್ಪ ಅನ್ನ ಮಾಡ್ಕೊತಾ ಇದ್ದೆ ಅಷ್ಟೇ. ಸ್ವಲ್ಪ ಹೋಗಿ ಬಂದು ಲೇಟ್ ಆಗಿಬಿಟ್ಟಿತ್ತಲ್ವ, ಪಲಾವ್ ಮಾಡ್ಕೊಂಡಿದ್ದೆ. ಅದನ್ನೇ ನಾನು ಶೇರ್ ಮಾಡ್ಕೊಂಡಿಲ್ಲ. ಕೆಲಸ ಆದಮೇಲೆ ಇದನ್ನೆಲ್ಲನೂ ಮಾಡ್ಕೊತಾ ಇದ್ದೆ ನೋಡಿ. ಈ ಥರ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ ನೀರೆಲ್ಲ ಜಾನ್ಕೊಂಡು ಬಿಡ್ತಾವಂತೇಳಿ ಹಾಗೆ ಬಿಟ್ಬಿಟ್ಟಿದ್ದೀನಿ ನೋಡಿ. ನಮಗೆ ಒಂದು ವಾರಕ್ಕೆಲ್ಲ ಇಷ್ಟು ಹಣ್ಣು ಸಾಕಾಗಿ ಹೋಗ್ಬಿಡುತ್ತೆ ನೋಡಿ. ಅವನು ದಿನಾಲೂ ಸಾಯಂಕಾಲ ಟೈಮಲ್ಲೆಲ್ಲ ಹಣ್ಣು ಕೊಡ್ತಾ ಇರ್ತೀನಿ ಸನಿಗೆ. ನಾನು ಕೂಡ ಜ್ಯೂಸ್ ಮಾಡ್ಕೊತಾ ಇರ್ತೀನಿ ಅಲ್ವಾ, ಬೇಕಾಗುತ್ತೆ ಅಂದ್ಬಿಟ್ಟು. ಆಮೇಲೆ ನೋಡಿ ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ನಾನು ಟಿಶ್ಯೂ ಪೇಪರಲ್ಲಿ ಇಟ್ಟು ಈ ಥರ ಹಣ್ಣನ್ನ ತೆಗೆದಿಡ್ತಾ ಇದ್ದೀನಿ. ಏನಿಲ್ಲ, ಡೈಲಿ ಕೆಲಸದ ಥರನೇ ಇವತ್ತೂ ಅದೇ ನಾರ್ಮಲ್ ಕೆಲಸನೇ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಎಲ್ಲನೂ ಹಣ್ಣೆಲ್ಲ ತೆಗೆದಿಟ್ಟು ಇನ್ನೊಂದು ಸ್ವಲ್ಪ ದಿನಸಿ ಎಲ್ಲ ತುಂಬ್ಕೊಳ್ಳೋವಿದ್ವು ತೊಗೊಂಡು ಬಂದಿದ್ನಲ್ವ, ಅದನ್ನೆಲ್ಲನೂ ಬಾಕ್ಸಿಗೆ ಎತ್ತಿಡವಿದ್ವು. ಅದನ್ನು ಕೂಡ ಬಾಕ್ಸಲ್ಲಿ ಎತ್ತಿಟ್ಬಿಡೋಣ ಅಂತ ಬೇಗನೆ ಎಲ್ಲನೂ ಮುಗಿಸ್ಕೊತಾ ಇದ್ದೀನಿ ನೋಡಿ. ಏನಪ್ಪ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾಳೆ ಬೆಳಿಗ್ಗೆಗೆ ಅಂತಲೇ ಕುಂತ್ಕೊಂಡ್ಬಿಟ್ರೆ ಹಣ್ಣು ಹಂಗೆ ಪ್ಲಾಸ್ಟಿಕಲ್ಲಿ ಹಾಗೆ ಮಿಕ್ಕೋಗ್ಬಿಡ್ತವೆ, ಅವು ಮೆತ್ತಗಾಗ್ಬಿಡ್ತವೆ ಅಂದ್ಬಿಟ್ಟು ತೆಗೆದಿಟ್ಕೊಂಡು ಬಿಡ್ತಾ ಇದ್ದೆ ನೋಡಿ. ಇನ್ನು ಹಾಗೆ ಬಿಟ್ಬಿಟ್ರೆ ಅವು ಮೊದಲೇ ಮತ್ತು ಅಂಗಡಿಲೇ ಅರ್ಧ ಫ್ರೆಶ್ ಎಲ್ಲ ಹೋಗ್ಬಿಟ್ಟಿರ್ತವೆ. ಇನ್ನು ನಾವು ತೊಗೊಂಡು ಬಂದು ನಾವು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಗೆ ಬಿಟ್ಬಿಟ್ರೆ ಸರಿಗೆ ಅನ್ಸಲ್ಲ ಅಂದ್ಬಿಟ್ಟು
ಸ್ವಲ್ಪ ರಾತ್ರಿನೇ ತುಂಬಾ ಲೇಟ್ ಆಗಿತ್ತು, ಆದರೂ ತೆಗೆದಿಟ್ಕೊತಾ ಇದ್ದೀನಿ. ತೊಳೆದಿಟ್ಕೊಂಡು ಬಿಡೋಣ ಅಂತೇಳಿ ತೊಳೆದಿಟ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೊದ್ರಿಂದ ನಮಗೆ ಕೆಲಸ ಕಮ್ಮಿ ಆಗೋಗ್ಬಿಡುತ್ತೆ. ಮಾಡ್ಕೋ ಟೈಮಿಗೆ ಸ್ವಲ್ಪ ಬೋರ್ ಆಗಿಬಿಡುತ್ತೆ, ಆಮೇಲೆ ಓಕೆ ಪರವಾಗಿಲ್ಲ ಮಾಡ್ಕೊಂಡಿದ್ದೆ ಚೆನ್ನಾಗಾಯಿತು ಅನಿಸುತ್ತೆ ನೋಡಿ. ಹಾಗೆ ಮಸಾಲ ಬಾಕ್ಸ್ ಕ್ಲೀನ್ ಮಾಡ್ಕೊಂಡಿದ್ದೆ, ಅದಕ್ಕೆ ಮಸಾಲ ಹಾಕಿಡೋಣ ಅಂತ ಹಾಕಿಡ್ತಾ ಇದ್ದೀನಿ ನೋಡಿ. ಎಲ್ಲ ಸ್ವಲ್ಪ ಸ್ವಲ್ಪ ಖಾಲಿ ಆಗೋಗ್ಬಿಟ್ಟಿದ್ವಲ್ವಾ, ಇವತ್ತು ಹೆಂಗಿದ್ರು ದಿನಸಿ ತೊಗೊಂಡು ಬಂದಿದ್ನಲ್ವ, ಅದಕ್ಕೂ ಹಾಕಿಟ್ಬಿಟ್ರೆ ಆಯ್ತು ಅಂತೇಳಿ ಹಾಕಿಡ್ತಾ ಇದ್ದೀನಿ ನೋಡಿ. ಈ ಥರ ಬಾಕ್ಸ್ ಯಾರ್ಯಾರ ಮನೇಲಿ ಯೂಸ್ ಮಾಡ್ತೀರಾ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮನೇಲಿ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇನಪ್ಪ ಯೂಸ್ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ಬೇಗನೆ ಎಲ್ಲನೂ ಎಟ್ ಅ ಟೈಮ್ ಎಲ್ಲನೂ ಸಿಕ್ಬಿಡುತ್ತೆ ನೋಡಿ. ತುಂಬಾ ಹೆಲ್ಪ್ಫುಲ್ ಬಾಕ್ಸ್ ಅಂತಲೇ ಹೇಳ್ಬೋದು ಮಸಾಲ ಬಾಕ್ಸು. ನನಗಂತೂ ತುಂಬಾ ಇಷ್ಟ, ಎಲ್ಲನೂ ಒಂದೇ ಸತಿಗೆ ಹಾಕೊಂಡು ಬಿಡ್ಬೋದು. ಖಾಲಿ ಆಗಿಬಿಟ್ಟಿತ್ತಲ್ವ, ಪಿಲ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ನೋಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಾನು ಹೊಸ್ದಾಗಿ ಏನಾದರೂ ಹೋಗಿ ತೊಗೊಂಡು ಬಂದಿರ್ತೀನಲ್ವ, ಅದನ್ನು ಹಾಗೆ ಅವಾಗೆ ಬಳಸ್ಬಿಡ್ಬೇಕು, ಅವಾಗೆ ಯೂಸ್ ಮಾಡಿಬಿಡ್ಬೇಕು. ಏನೋ ಗೊತ್ತಿಲ್ಲ, ಹೊಸ್ದಾಗಿ ಏನಾದರೂ ತೊಗೊಂಡು ಬಂದಿರ್ತೀನಲ್ವ, ಅದನ್ನು ಅವಾಗೆ ಯೂಸ್ ಮಾಡಿ ಅದನ್ನೆಲ್ಲ ನಾನು ಯೂಸ್ ಮಾಡಿಬಿಟ್ಬಿಡ್ಬೇಕು. ಆ ಥರ ನನ್ನೊಂದು ರೂಢಿ. ಅದಕ್ಕಂತಲೇ ಏನಾದರೂ ಹೊರಗಡೆ ಹೋಗಿ ಏನಾದರೂ ಒಂದು ಬಾಕ್ಸ್ ತೊಗೊಂಡು ಬಂದಿರ್ತೀನಲ್ವಾ, ಏನಾದರೂ ತೊಗೊಂಡು ಬಂದಿರ್ತೀನಲ್ವ, ಅವಾಗೆ ನಾನು ಯೂಸ್ ಮಾಡಿಬಿಡ್ಬೇಕು. ಅದನ್ನು ಹಾಗೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅದನ್ನು ಬಾಕ್ಸ್ನ ಪಿಲ್ ಮಾಡಿ ಇಡೋಕ್ಕೆ ನನಗೆ ಇಷ್ಟ ಆಗಲ್ಲ. ನೀವು ಕೂಡ ಹಾಗೇನಾ? ನನಗೆ ಯಾವುದಾದ್ರೂ ಒಂದು ಹೊಸ ಐಟಮ್ ನೋಡಿದ್ಗಳೇ ತೊಗೊಂಡು ಬಂದ್ಗಳೇ ಅದನ್ನು ಅಲ್ಲೇ ನಾನು ಯೂಸ್ ಮಾಡಿಬಿಡ್ತೀನಿ ನೋಡಿ. ಬಟ್ಟೆ ಕೂಡ ಹಾಗೆ, ಹೊಸ ಬಟ್ಟೆ ತೊಗೊಂಡು ಬಂದ್ಗಳೇ ಅದನ್ನು ಹಾಗೆ ಪೆಂಡಿಂಗಲ್ಲಿಡಲ್ಲ. ಯಾವ ಹೊಸ ಬಟ್ಟೆ ತೊಗೊಂಡು ಬಂದಿರ್ತೀನಲ್ವ, ನೆಕ್ಸ್ಟ್ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಅದನ್ನು ಹಾಕ್ಕೊಂಡು ಹೋಗ್ಬಿಡೋದೇ ನೋಡಿ. ಹಾಗೆ ನೋಡ್ತಿರ್ಬೋದು, ಇಲ್ಲಿ ಎಲ್ಲನೂ ಒಂದೊಂದಾಗಿ ನೀಟಾಗಿ ಹಾಕಿಡ್ತಾ ಇದ್ದೀನಿ. ಅಲ್ಲಿ ಸೆಂಟ್ರಲ್ಲಿ ಒಂದು ಸನಿ, ಅಮ್ಮ ನಾ ಕಾಫಿ ಮಾಡಿದ್ದೀನಮ್ಮ ಕುಡಿ ಅಂತೇಳಿ ತೊಗೊಂಡು ಬರ್ತಾ ಇದ್ದ. ಸರಿಯಪ್ಪ ತುಂಬ ಚೆನ್ನಾಗಿದೆ ಕುಡ್ಬಿಟ್ಟೆ ಅಂತೇಳಿ ಅವನಿಗೂ ಕೂಡ ಹೇಳ್ತಾ ಇದ್ದೆ ನೋಡಿ. ಇದೇ ಥರನೇ ಮ್ಯಾನೇಜ್ ಮಾಡ್ಕೊತ ಮಾಡ್ತಾ ಇದ್ದೆ. ನಾನು ಮಾತಾಡಿರ್ತೀನಲ್ವ, ಯಾಕೆ ಮ್ಯೂಟ್ ಹಾಕ್ಬಿಡ್ತೀನಿ ಅಂದರೆ, ಅವನು ಸಿಕ್ಕಂಗೆಲ್ಲ ಮಾತಾಡಿರ್ತಾನೆ, ಕಿರ್ಚಾಡ್ಬಿಟ್ಟಿರ್ತಾನೆ. ಹಂಗಾಗಿ ನಾನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡೋದು. ಒಂದು ವ್ಲಾಗಲ್ಲಿ ಅಂತೂ ಸುಮ್ಮನೆ ಇರಲ್ಲ, ಅವನು ಒದರ್ತಾನೇ ಇರ್ತಾನೆ. ನಂದೇ ಮಾತು ಕೇಳಲ್ಲ, ಅವನದೇ ಜಾಸ್ತಿ ಮಾತು ಕೇಳ್ತಿರ್ತದೆ ಅದರಲ್ಲಿ. ಹಾಗಾಗಿ ನಾನು ಮ್ಯೂಟ್ ಹಾಕಿ ಯಾವುದಕ್ಕೆ ವಾಯ್ಸ್ ಓವರ್ ಕೊಡಬೇಕು ಅದಕ್ಕೆ ಕೊಟ್ಬಿಡ್ತೀನಿ. ನನಗಂತೂ 900 ಸಬ್ಸ್ಕ್ರೈಬ್ ಆಗಿರೋದು ತುಂಬಾ ಖುಷಿ ಇದೆ. ಹೀಗೆ ನನ್ನ 1000 ಸಬ್ಸ್ಕ್ರೈಬನ್ನಾಗಿ ಮಾಡಿ, ವಾಚಿಂಗ್ ಅವರ್ ಕೂಡ ಸದ್ಯದಲ್ಲೇ ಕಂಪ್ಲೀಟ್ ಆಗಿದೆ. ನಿಮಗೆ ಇದೇ ಥರನೇ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.